ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಕ್ಯಾಬಿನೆಟ್ ಕುತೂಹಲಕ್ಕೆ ಇಂದೇ ತೆರೆ ಬೀಳುತ್ತಾ ದೆಹಲಿಯತ್ತ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ಪ್ರಯಾಣ ಬೆಳೆಸಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ ಕಸರತ್ತಿಗೆ ಇವತ್ತು ಹಾಗಾದ್ರೆ ತೆರೆ ಎಳಿತಾರಾ? ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಇವರೆಲ್ಲರೂ ಕೂಡ ವಿಶೇಷ ವಿಮಾನದಲ್ಲಿ ದೆಹಲಿಯತ್ತ ಹೊರಟಿರೋದು. ಸಿಎಂ, ಮಾಜಿ ಸಿಎಂ ಡಿಕೆಶಿ ಜೊತೆ ದೆಹಲಿಗೆ ತೆರಳಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿ ತಲುಪ್ತಾ ಇದ್ದಂತೆ ಹೈಕಮಾಂಡ್ ಜೊತೆ ನಿರ್ಣಾಯಕ ಸಭೆ ನಡೆಯಲಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಜೊತೆ ಫೈನಲ್ ಮೀಟಿಂಗ್ ಇದು. 20 ಸಚಿವರ ಪಟ್ಟಿಗೆ ಇವತ್ತೇ ಬೀಳಲಿದ್ಯಾ ಹೈಕಮಾಂಡ್ ಅಂತಿಮ ಮುದ್ರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಆದ್ರೆ ಈ ವಾರವೇ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮವೂ ಕೂಡ ನಡೆದು ಹೋಗುತ್ತೆ. ಹಾಗಾಗಿ ಇವತ್ತು ನೋಡೋಣ. ಸಿಎಂ ಡಿಕೆ ಶಿವಕುಮಾರ್ ಇರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ಇವತ್ತು ದೆಹಲಿಗೆ ಹೋಗಿದ್ದಾರೆ. ಮೋಸ್ಟ್ಲಿ ಇವತ್ತು ಪಟ್ಟಿ ಪ್ರಕಟ ಆಗಬಹುದೇನೋ, ಅಥವಾ ಆ ಪಟ್ಟಿಗೆ ಅಂತಿಮವಾಗಿ ಹೈಕಮಾಂಡ್ನ ಮುದ್ರೆ ಬಿದ್ದರೂ ಬೀಳಬಹುದು. ಆ ಒಂದು ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥ ಕುತೂಹಲ ಪ್ರತಿ ಶಾಸಕರಿಗೂ ಇದೆ. ನೋಡೋಣ, ಪಟ್ಟಿ ಇವತ್ತೇ ಫೈನಲ್ ಆಗುತ್ತಾ? ಆಗಿದ್ದೇ ಆದರೆ ಈ ವಾರವೇ ಸಚಿವರ ಪ್ರಮಾಣ ವಚನವೂ ಕೂಡ ನಡೆದು ಹೋಗುತ್ತೆ. ಭಾರೀ ಸರ್ಕಸ್ ನಡೀತಾ ಇದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ಹೆಸರಿರುವಂಥ ಪಟ್ಟಿ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರ ಪಟ್ಟಿ, ಹಾಗೆ ಹೈಕಮಾಂಡ್ದು ಪಟ್ಟಿ ಇದೆ. ಸಚಿವಾಕಾಂಕ್ಷಿಗಳಿಗೆ ಜೋರಾಯಿತು ಕ್ಯಾಬಿನೆಟ್ ಟೆನ್ಷನ್. ರಾಹುಲ್ ಗಾಂಧಿ ಜೊತೆ ಸಭೆಗೂ ಮುನ್ನ ಸಚಿವಾಕಾಂಕ್ಷಿಗಳು ಲಾಬಿಗೆ ಮುಂದಾಗಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಖರ್ಗೆ ನಿವಾಸಕ್ಕೆ ದೌಡಾಯಿಸಿದಂತ ಶಾಸಕರು ಖರ್ಗೆ ನಿವಾಸಕ್ಕೆ ತೆರಳಿ ಲಾಬಿ ಮಾಡಿದ್ದಾರೆ. ರಿಜ್ವಾನ್ ಅರ್ಷದ್, ಅಲ್ಲಮಪ್ರಭು ಪಾಟೀಲ್, ಅಶೋಕ್ ಪಠಾಣ್, ಬಸವನಗೌಡ ಬಾದರ್ಲಿ, ಬಲ್ಕಿಶ್ ಬಾನು ಅವರಿಂದ ಕೂಡ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡಲಾಗಿದೆ. ಮಧ್ಯಾಹ್ನ 12:30ಕ್ಕೆ ಕ್ಯಾಬಿನೆಟ್ ಲಿಸ್ಟ್ ಫೈನಲ್ ಮಾಡಲಿದೆಯಂತೆ ಹೈಕಮಾಂಡ್. ಹೀಗಾಗಿ ಸಚಿವಾಕಾಂಕ್ಷಿಗಳಿಗೆ ಈಗ ನಮಗೆ ಮಂತ್ರಿಗಿರಿ ಸಿಗುತ್ತೋ ಸಿಗಲ್ವೋ ಅನ್ನುವಂಥ ಟೆನ್ಷನ್ ಶುರುವಾಗಿದೆ. ಹಾಗಾಗಿನೇ ಲಾಬಿ ಮುಂದುವರಿಸಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಯಾರ ಹೆಸರಿದೆ, ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಯಾರ ಹೆಸರಿದೆ, ಅದೆಲ್ಲವನ್ನೂ ನೀವು ಈಗಾಗಲೇ ಸಂಭವನೀಯ ಪಟ್ಟಿಯಲ್ಲಿ ಗಮನಿಸಿದ್ರಿ. ಫೈನಲ್ ಪಟ್ಟಿ ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಈ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸರ್ಕಸ್ ಆಗ್ತಾ ಇತ್ತು. ಸಂಭವನೀಯ ಪಟ್ಟಿಯನ್ನು ಕೂಡ ನಾವು ತೋರಿಸ್ತಾನೆ ಇದ್ವಿ. ಇವತ್ತು ಅಂತಿಮ ಮುದ್ರೆ ಬೀಳುವಂತ ಸಾಧ್ಯತೆ ಇದೆಯಾ, ಹಿಂಗೆ ಅಂತ? ಖಾಲಿ ಇರುವಂತಹ 20 ಸ್ಥಾನಗಳನ್ನು ತುಂಬಲೇಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಅದರಂತೆಯೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಅವರಿಗೆ ರಾತ್ರೋರಾತ್ರಿ ಬುಲಾವ್ ಕೊಟ್ಟಿರುವಂಥದ್ದು. ಹೀಗಾಗಿ ಬೆಳಗ್ಗೆ ಈಗಾಗಲೇ ಬೆಂಗಳೂರಿಂದ ದೆಹಲಿಗೆ ಪಯಣವನ್ನು ಶುರು ಮಾಡಿದ್ದಾರೆ. ಬಹುತೇಕ 12ವರೆಗೆ ರಾಹುಲ್ ಗಾಂಧಿ ಅವರು ಸಭೆ ಕರೆದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಅದರಲ್ಲಿ 12ವರೆಗೆ ಆಗುವಂಥ ಸಭೆಯಲ್ಲಿ 20 ಸ್ಥಾನಗಳನ್ನು ಅಂತಿಮ ಮಾಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಶುಕ್ರವಾರ, ಶನಿವಾರವೂ ಕೂಡ ಭಾಳಷ್ಟು ಚರ್ಚೆ ಆಗಿತ್ತು. ಯುವಕರಿಗೆ ಹೆಚ್ಚು ಅವಕಾಶಗಳು ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. 70:30 ಅನುಪಾತದಂತೆ ನೀವು ಈ ಬಾರಿ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದರು. ಈ ಹಿಂದೆ ಕೊಟ್ಟಂತಹ ಪಟ್ಟಿಗೆ ಒಂದಷ್ಟು ಪುನರ್ ಪರಿಶೀಲನೆ ಮಾಡಿ ಒಂದಷ್ಟು ಯುವಕರ ಹೆಸರುಗಳನ್ನು ಸೇರ್ಪಡೆ ಅನ್ನುವಂಥ ಒಂದು ಸೂಚನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲೇ ಈಗ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ಅವರು ಯುವಕರು ಹಾಗೂ ಹಿರಿಯರ ಇರುವಂತಹ 20 ಶಾಸಕರ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇವರು ಹೋಗೋದಕ್ಕೂ ಮೊದಲೇ ನಿನ್ನೆಯಿಂದಲೂ ಕೂಡ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಲಾಬಿ ಭಾಳಷ್ಟು ಜೋರಾಗಿದೆ. ಸುಮಾರು 40ರಿಂದ 50 ಶಾಸಕರು ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ತೆರಳಿ ಲಾಬಿಯನ್ನು ಮಾಡಿದ್ದಾರೆ. ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಬಹುತೇಕ ಇವತ್ತು 12ವರೆಗೆ ನಡೆಯುವಂಥ ಒಂದು ಸಭೆಯಲ್ಲಿ ಮುಂದಿನ ಚುನಾವಣಾ ದೃಷ್ಟಿಯಿಂದ, ಜೊತೆಗೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಜಿಲ್ಲಾವಾರು ಮತ್ತು ಜಾತಿವಾರು ಆದ್ಯತೆಯ ಮೇರೆಗೆ
ಸುಮಾರು 14 ಸಚಿವ ಸ್ಥಾನಗಳನ್ನು ಯುವಕರಿಗೆ, ಇನ್ನು ಉಳಿಕೆ 6-7 ಸ್ಥಾನಗಳು ಹಿರಿಯರಿಗೆ ಕೊಡುವಂತಹ ಸಾಧ್ಯತೆಗಳು ಭಾಳಷ್ಟು ದಟ್ಟವಾಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಬಂದಾಗಲೂ ಕೂಡ ಇದೇ ಮಾತನ್ನು ಹೇಳಿದರು. ಯುವಕರಿಗೆ ಹೆಚ್ಚು ಅವಕಾಶಗಳು ಕೊಡಬೇಕು ಅನ್ನುವಂಥ ಒಂದು ಸೂಚನೆ ಮತ್ತು ಸಲಹೆ ರಾಹುಲ್ ಗಾಂಧಿ ಅವರಿಂದ ಇರೋದ್ರಿಂದ ನೀವು ಬರುವಂಥ ಒಂದು ಸಂದರ್ಭದಲ್ಲಿ ಯುವಕರ ಲಿಸ್ಟನ್ನು ಹೆಚ್ಚಾಗಿ ತೆಗೆದುಕೊಂಡು ಬನ್ನಿ ಅಂತ. ಬಹುತೇಕ 13-14 ಸ್ಥಾನಗಳು ಯುವಕರಿಗೆ ಸಿಗ್ಬೋದು, 6-7 ಸ್ಥಾನಗಳು ಹಿರಿಯರಿಗೆ ಸಿಗ್ಬೋದು ಅನ್ನುವಂಥ ಒಂದು ಮಾಹಿತಿ. ಅದರಲ್ಲೂ ಹೆಚ್ಚು ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ ಈ ಬಾರಿ ಪ್ರಮುಖ ಮಾರುತಿ ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದು ಅಪ್ಡೇಟ್ ಬ್ರೇಕಿಂಗ್ ಇದೆ. ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಹೆಚ್ಚಾಗ್ತಾ ಇದೆ. ಸಚಿವಾಕಾಂಕ್ಷಿಗಳಿಗೆ ಈಗ ಕ್ಯಾಬಿನೆಟ್ ಟೆನ್ಷನ್ ಹೆಚ್ಚಾಗಿದೆ. ರಾಹುಲ್ ಗಾಂಧಿ ಅವರ ಜೊತೆ ಸಭೆಗೂ ಮುನ್ನ ಸಚಿವಾಕಾಂಕ್ಷಿಗಳು ಲಾಬಿ ನಡೆಸಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಖರ್ಗೆ ನಿವಾಸಕ್ಕೆ ದೌಡಾಯಿಸಿರುವಂತಹ ಶಾಸಕರು ತಮಗೂ ಮಂತ್ರಿಗಿರಿ ಬೇಕು, ನಮ್ಮನ್ನು ಮಂತ್ರಿ ಮಾಡಿ ಅಂತೇಳಿ. ದಲಿತ ಕೋಟಾದಲ್ಲಿ 3 ಸಚಿವ ಸ್ಥಾನ ಫಿಕ್ಸ್ ಎನ್ನಲಾಗ್ತಾ ಇದೆ. ನರೇಂದ್ರ ಸ್ವಾಮಿ, ಆನೇಕಲ್ ಶಿವಣ್ಣ, ಪ್ರಸಾದ್ ಅಬ್ಬಯ್ಯಗೆ ಮಂತ್ರಿ ಪಟ್ಟ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಪಟ್ಟಿ ಇದು. ಇಂದೇ ದೆಹಲಿಯಲ್ಲಿ ಫೈನಲ್ ಆಗಲಿದೆ ಸಚಿವರ ಪಟ್ಟಿ. ಅದರಲ್ಲೂ ಕೂಡ ದಲಿತ ಕೋಟಾದಲ್ಲಿ 3 ಸಚಿವ ಸ್ಥಾನ ಫಿಕ್ಸ್ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನರೇಂದ್ರ ಸ್ವಾಮಿ, ಆನೇಕಲ್ ಶಿವಣ್ಣ, ಪ್ರಸಾದ್ ಅಬ್ಬಯ್ಯ ಇವರಿಗೆ ಮಂತ್ರಿಗಿರಿ ಪಟ್ಟ ಸಿಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ದೆಹಲಿಯಲ್ಲಿ ಏನಾಗುತ್ತೆ ಹಾಗಾದ್ರೆ, ಒಂದಷ್ಟು ಕೋಟಾಗಳಿದೆ. ಮಹಿಳೆಯರಿಗೆ 2 ಸ್ಥಾನ, ದಲಿತರಿಗೆ 3 ಸ್ಥಾನ, ಈ ರೀತಿಯಾಗಿ ಪಟ್ಟಿಯನ್ನ ಮಾಡಿಕೊಂಡಿರೋದು. ಡೀಟೇಲ್ಸ್ ಕೊಡ್ತಾ ಇದ್ರು ಮಾರುತಿ, ಈ ಒಂದು ಸಚಿವ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರುವ ಲಿಸ್ಟ್ ನಲ್ಲಿ ನಾವು ಗಮನಿಸೋದಾದ್ರೆ, ಮೊನ್ನೆ ಅಷ್ಟೇ ಗಮನಿಸಿದ್ವಿ 2 ಮಹಿಳೆಯರಿಗೆ ಮಂತ್ರಿಗಿರಿ ಕೊಡಬೇಕು ಅಂತ. ಈಗ ಬಂದಿರುವಂತ ಮತ್ತೊಂದು ಮಾಹಿತಿ ಅಂದ್ರೆ ದಲಿತ ಕೋಟಾದಲ್ಲಿ 3 ಅವಕಾಶ ಕೊಡಬೇಕು ಅಂತ. ಈ 3 ಜನರು ಫೈನಲ್ ಆಗಿದ್ದಾರಾ, ಸಿಗೋ ಸಾಧ್ಯತೆ ಇದೆಯಾ, ಸಿಕ್ಕರು ಯಾವ ಮಾನದಂಡಗಳ ಆಧಾರದ ಮೇಲೆ ಇವರಿಗೆ ಕೊಡೋದು ಅಂತ? ಸೌಖ್ಯ ಈ ಬಾರಿ ಈ ರೀತಿಯಾದಂಥ ಒಂದು ಲಾಬಿ ಜಾಸ್ತಿಯಾಗಿ ಆಗ್ತಾ ಇದೆ. ಜಾತಿವಾರು ಭಾಳಷ್ಟು ಪೈಪೋಟಿ ಇದೆ. ಅದೇ ರೀತಿ ಮಹಿಳಾ ಕೋಟಾದಲ್ಲೂ ಕೂಡ ನಮಗೆ ಅವಕಾಶಗಳು ಬೇಕು ಅನ್ನುವಂತಹ ಒತ್ತಾಯವನ್ನು ಮಹಿಳಾ ಶಾಸಕರು ಕೂಡ ಹಾಕಿದರು. ಕೇವಲ ಎಸ್.ಎಂ. ಕೃಷ್ಣ ಸರ್ಕಾರ ಆದ ಬಳಿಕ ಒಬ್ಬೊಬ್ಬರನ್ನೇ ಸಚಿವರನ್ನಾಗಿ ಮಾಡಿರುವಂತಹ ಸಂಪ್ರದಾಯ ಇದೆ. ಆ ಸಂಪ್ರದಾಯ ಮುರಿಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಮಹಿಳಾ ಶಾಸಕರಲ್ಲಿದ್ದು, ಹೀಗಾಗಿ ರಾಹುಲ್ ಗಾಂಧಿ ಅವರ ಬಳಿ ಹಲವು ಶಾಸಕರು ಕೂಡ ಹೇಳಿದ್ದಾರೆ, ಮುಖಂಡರುಗಳು ಕೂಡ ಹೇಳಿದ್ದಾರೆ, 2 ಅವಕಾಶ ಮಾಡಿಕೊಡಬೇಕು ಅಂತ. ಬಹುತೇಕ 2 ಮಹಿಳಾ ಕೋಟದಲ್ಲಿ 2 ಶಾಸಕರು ಮಹಿಳೆಯರು ಮಹಿಳಾ ಕೋಟದಲ್ಲಿ ಸಚಿವರಾಗುವಂಥ ಒಂದು ಸಾಧ್ಯತೆಗಳು ಇದ್ದೇ ಇದ್ದಾವೆ. ಅದರ ಜೊತೆಗೆ ದಲಿತ ಸಮುದಾಯದಲ್ಲೂ ಪೈಪೋಟಿ ಇದೆ, ಒಕ್ಕಲಿಗ ಸಮುದಾಯದಲ್ಲೂ ಪೈಪೋಟಿ ಇದೆ, ಲಿಂಗಾಯತ ಸಮುದಾಯದಲ್ಲೂ ಕೂಡ ಪೈಪೋಟಿ ಇದೆ. ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಬಹುತೇಕ ದಲಿತ ಸಮುದಾಯದಲ್ಲಿ ಈ 3 ನಾಯಕರು ಹೆಸರುಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಫೈನಲ್ ಆಗ್ತಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ ಆನೇಕಲ್ ಶಿವಣ್ಣ ಆಗಿರ್ಬೋದು, ಬೆಂಗಳೂರು ಜಿಲ್ಲೆಯಿಂದ ಇವರು ಡಿ.ಕೆ. ಶಿವಕುಮಾರ್ ಹಾಗೂ ಡಿ.ಕೆ. ಸುರೇಶ್ ಅವರ ಅತ್ಯಾಪ್ತರು, 3 ಬಾರಿ ಶಾಸಕರಾಗಿ ಗೆದ್ದಿರುವಂಥವರು. ನರೇಂದ್ರ ಸ್ವಾಮಿ ಮಂಡ್ಯ ಜಿಲ್ಲೆಯಿಂದ ಪ್ರಭಾವಿ ನಾಯಕರು ಹಾಗೂ ದಲಿತ ಸಮುದಾಯದ ಪ್ರಭಾವಿ ನಾಯಕರು, ಈಗಾಗಲೇ ಸಚಿವರಾಗಿ ಕೆಲಸ ಮಾಡಿದಂಥವರು ಹಿಂದಿನ ಸರ್ಕಾರಗಳಲ್ಲಿ. ಈ ಬಾರಿ ಮೊದಲನೇ ಬಾರಿಗೆ ಸಚಿವರಾಗಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಲಾಬಿ ಮಾಡಿದ್ದು ನಿಜ. ಆಗ ಚಲುವರಾಯಸ್ವಾಮಿ ಅವರಿಗೆ ಅವಕಾಶಗಳು ಕೊಡಬೇಕಾಗಿದ್ದರಿಂದ ಇವತ್ತು ಕೂಡ ಮಂಡ್ಯ ಜಿಲ್ಲೆಯಿಂದ 2 ಹೆಸರುಗಳು ಕೂಡ ಪ್ರಬಲ ಪೈಪೋಟಿಯಲ್ಲಿದ್ದಾವೆ. ಆದರೆ ದಲಿತ ಸಮುದಾಯದ ಅಡಿಯಲ್ಲಿ ಕೋಟಾದಲ್ಲಿ ನರೇಂದ್ರ ಸ್ವಾಮಿ ಅವರ ಹೆಸರು ಮುನ್ನೆಲೆಯಲ್ಲಿ ಇದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನು ಪ್ರಸಾದ್ ಅಬ್ಬಯ್ಯ ಧಾರವಾಡ ಮತ್ತು ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಭಾಳಷ್ಟು BJP ಕಟ್ಟರ್ ಜಿಲ್ಲೆ, ಅದು BJP ಭಾಳಷ್ಟು ಪ್ರಭಾವಿ ಇರುವಂಥ ಜಿಲ್ಲೆ, BJP ಸಂಘಟನಾತ್ಮಕವಾಗಿ ಸದೃಢವಾಗುವಂಥ ಒಂದು ಜಿಲ್ಲೆ. ಅಂಥ ಜಿಲ್ಲೆಯಲ್ಲಿ ಪದೇ ಪದೇ ಗೆದ್ದು ಬರ್ತಾ ಇರುವಂಥದ್ದು, 3 ಬಾರಿ ಶಾಸಕರಾಗಿರುವಂಥದ್ದು. ಜೊತೆಗೆ ಎಲ್ಲರ ಜೊತೆನೂ ಕೂಡ ಎಲ್ಲ ಸಮುದಾಯಗಳ ಜೊತೆನೂ ಕೂಡ ಭಾಳಷ್ಟು ಚೆನ್ನಾಗಿ ರಾಜಕೀಯ ಸಂಬಂಧಗಳನ್ನು ಭಾಳಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಸಾದ್ ಅಬ್ಬೆ ಅವರಿಗೆ ಕೊಡಬೇಕು ಅಂತ ಹಿಂದೆ ಸಂತೋಷ್ ಲಾಡ್ ಅವರಿಗೆ ಕೊಟ್ಟಿದ್ದರು 3 ವರ್ಷಗಳ ಕಾಲ. ಸಂತೋಷ್ ಲಾಡ್ ಅವರ ಹೆಸರು ಅಷ್ಟು ಹೆಚ್ಚಾಗಿ ಚರ್ಚೆ ಆಗ್ತಿಲ್ಲ. ಬಹುತೇಕ ಪ್ರಸಾದ್ ಅಬ್ಬೆ ಅವರ ಹೆಸರು ಅಂತಿಮ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. 12ವರೆಗೆ ನಡೆಯುವಂತಹ ಸಭೆಯಲ್ಲಿ ಬಹುತೇಕ ರಾಹುಲ್ ಗಾಂಧಿ ಅವರು ಅಧಿಕೃತ ಮುದ್ರೆ ಒತ್ತೋದು ಅಷ್ಟೇ ಬಾಕಿದೆ. ಇದಷ್ಟೇ ಅಲ್ಲ, ಲಿಂಗಾಯತ ಸಮುದಾಯದಲ್ಲೂ ಕೂಡ ಹಲವು ಶಾಸಕರು ಪೈಪೋಟಿಯಲ್ಲಿದ್ದಾರೆ. H.K. ಪಾಟೀಲ್ ಅವರಿಂದ ಹಿಡಿದು G.T. ಪಾಟೀಲ್ ಅವರಿಂದ ಹಿಡಿದು ಕಾಶಪ್ಪನವರಿಂದ ಹಿಡಿದು ಹಲವು ಶಾಸಕರು ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇದ್ದಾರೆ. ಬಹುತೇಕರು ದೆಹಲಿಯ ಅಂಗಳದಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರ ಮುಂದೆ ತಮ್ಮ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಅಂದರೆ ತಾವು ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆ, ಸಂಘಟನೆಗೆ ಮಾಡಿರುವಂಥ ಒಂದು ಕೆಲಸಗಳ
ನಾಯಕರುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಬೆಂಗಳೂರಿನ ಕೃಷ್ಣಪ್ಪ, ವಿಜಯನಗರ ಕೃಷ್ಣಪ್ಪ ಆಗಿರ್ಬೋದು, ಶರತ್ ಪಚ್ಚೇಗೌಡ ಆಗಿರ್ಬೋದು, ಚಲುವರಾಯ ಸ್ವಾಮಿ ಅವರಾಗಿರ್ಬೋದು, ಮಾಗಡಿ ಬಾಲಕೃಷ್ಣ ಸೇರಿದಂತೆ ಹಲವು ನಾಯಕರುಗಳ ಪೈಪೋಟಿ ಇದ್ದೇ ಇದೆ. ಅದೇ ರೀತಿ ಮುಸ್ಲಿಂ ಸಮುದಾಯದಲ್ಲಿ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಯಾರಿಸ್, ತನ್ವೀರ್ ಸೇಠ್ ಸೇರಿದಂತೆ ಹಲವು ನಾಯಕರ ನಡುವೆ ಪೈಪೋಟಿ ಇದೆ. ಬಹುತೇಕ ಈ ಬಾರಿ ಈ ಸಮುದಾಯವಾರು, ಜಿಲ್ಲಾವಾರು ಪ್ರಾತಿನಿಧ್ಯ ನೋಡಿಕೊಂಡು ಅವಕಾಶಗಳು ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರೋದ್ರಿಂದ ಯುವಕರಿಗೆ ಹೆಚ್ಚು ಅವಕಾಶಗಳು ಕೊಡಬೇಕು ಅನ್ನುವಂಥ ಒಂದು ಸೂಚನೆ ಮತ್ತು ಸಲಹೆ ರಾಹುಲ್ ಗಾಂಧಿ ಅವರದ್ದು ಇರೋದ್ರಿಂದ ಈ ಬಾರಿ ಯುವಕರಿಗೆ ಹೆಚ್ಚು ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇದೆ. ಸೌಖ್ಯ. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.